ಏನು ಇವತ್ತು ನಮ್ಮ ನಡೆಗೆ ಪಂಚಾಯತಿ ಕಡೆಗೆ ಕಾರ್ಯಕ್ರಮವನ್ನ ನಿನ್ನೆಯಿಂದ ಸುದೀರ್ಘವಾಗಿ 4 ಪಂಚಾಯತಿಗಳಲ್ಲಿ ಮುಗಿಸಿರ್ತಕ್ಕಂಥದ್ದು ಹೆಮ್ಮೆ ವಿಚಾರ. ಯಥೇಚ್ಛವಾಗಿ ರೆವಿನ್ಯೂ ಇಲಾಖೆ ಹಾಗೂ ಪಂಚಾಯತಿ ನಮ್ಮ ಪಿಡಿಒ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳನ್ನ ಸುಮಾರು ಬಗೆಹರಿಸಲಿಕ್ಕೆ ನಾವು ಟ್ರೈ ಮಾಡಿದೀವಿ. ಇನ್ನು ಮುಂದಿರ್ತಕ್ಕಂಥ ಸಮಸ್ಯೆಗಳನ್ನ ಒಂದು 8 ದಿವಸ 15 ದಿವಸ 1 ತಿಂಗಳೊಳಗಡೆ ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮವನ್ನ ಕೂಡ ಎಚ್ಚೆತ್ಕೊಂಡಿದ್ವಿ. ನಮಗೆ ದೊಡ್ಡ ಟಾಸ್ಕ್ ಏನು ಅಂತಂದ್ರೆ ಸುಮಾರು ಒಂದು 20-25 ಹಳ್ಳಿಗಳಲ್ಲಿ ಏನು ಮಶಾನ ಒತ್ತುವರಿ ಸ್ಮಶಾನ ಒತ್ತುವರಿ ಅಂತ ಏನ್ ಬಂದಿದೆ. ಈಗಾಗಲೇ ನಮ್ಮ ತಹಸೀಲ್ದಾರ್ ಹೇಳ್ದಂಗೆ ಫಸ್ಟ್ ಟೈಮ್ ನಾನು ಬಂದಾಗಿಂದ ಕೆರೆಗಳ ಒತ್ತುವರಿ ಫಸ್ಟ್ ನಾನು ಒಂದು ಸ್ಪೀಚ್ ಮಾಡಿದೆ. ಏನಂತಂದ್ರೆ ನಮ್ಮ ಮುಳಬಾಗಲ ತಾಲೂಕು ಎಷ್ಟು ಕೆರೆ ಇದೆ ಅಂತ ಹೇಳಿದೆ. ನಾನು ಹೇಳಿದೆ 800 ಕೆರೆ ಇದೆ ಅಂತ ಹೇಳಿದೆ. ಕೆಲವು ದುರೀಣರು ಏನು ರವೀಂದ್ರ ದುರೀಣರು ನಕ್ಕಿದ್ರು. ಮುಳಬಾಗಲ ತಾಲೂಕು ಇರ್ತಕ್ಕಂಥದ್ದೇ 370 ಚಿಲ್ಲರೆ ಹಳ್ಳಿದಲ್ಲಿ 800 ಕೆರೆ ಹೆಂಗ್ ಬರ್ತದೆ ಅಂತ ಹೇಳಿ. ಕರ್ನಾಟಕದಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಕೆರೆಗಳು ಅಂತಂದ್ರೆ ಮುಳಬಾಗಲಲ್ಲಿ ಬರೀ ನಿಮ್ಗೆ ಮುಳಬಾಗಲ್ ಟೌನ್ ಸಂಬಂಧಪಟ್ಟಾಗೆ 28 ಕೆರೆ ಇದಾವೆ. ಸೊ ಅದರಿಂದ ಯಾರು ಬಲಾಢ್ಯರು ಬೆಂಗಳೂರಿಂದ ಬಂದು ಕೆರೆಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಎಲ್ಲಾ ಕೆರೆಗಳನ್ನ ಇವತ್ತು ನಾವು ಕಿತ್ಕೊಂಡಿದೀವಿ. ಈಗ ನೆಕ್ಸ್ಟ್ ನಮ್ಮ ಸೆಷನ್ ಬಂದ್ಬಿಟ್ಟು ನೆಕ್ಸ್ಟ್ ನಮ್ಮ ಟಾಸ್ಕ್ ಬಂದ್ಬಿಟ್ಟು ವಿತಿನ್ ಶಾರ್ಟ್ಲಿ ನಮ್ಗೆ ನಾನು ಸರ್ವೇನ ಕೊಡ್ತಾ ಇದ್ದೀನಿ. ಸರ್ವೇನ ಕೊಟ್ಟು ಎಲ್ಲಾ ಹಳ್ಳಿಗಳಲ್ಲಿ ಕೂಡ ಸ್ಮಶಾನ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇವತ್ತು ನಿಮ್ಗೂ ಗೊತ್ತು ನಮ್ಗೂ ಗೊತ್ತು, ಇವತ್ತು ಬಡಬಗ್ಗರು ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಸ್ಮಶಾನ ಒತ್ತುವರಿ ಕಾರ್ಯಕ್ರಮನ ಕೇವಲ 15-20 ದಿವಸ ಒಳಗಡೆ ನಾವು ಇದನ್ನ ಕಾರ್ಯಕ್ರಮ ಹಮ್ಮಿಕೊತಾ ಇದ್ವಿ. ಎಲ್ಲಾ ಊರಿಗೆ ಹೋಗ್ಬಿಟ್ಟು ಸ್ಮಶಾನ ಒತ್ತುವರಿ ಆಗಿದ್ರೆ ಅದು ಬಿಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಇವತ್ತು ಜನಸಂಪರ್ಕ ಮಾಡಿದಾಗ ಜನರಿರ್ತಕ್ಕಂಥ ನಿಜವಾದ ಸಮಸ್ಯೆಗಳ ಬಗ್ಗೆ ನಾವು ಆಲಿಸಿದ್ವಿ, ನಾವು ತೀರ್ಮಾನಿಸಿದ್ವಿ. ಇಲ್ಲೇ ಸ್ಪಾಟ್ ಅಲ್ಲಿ ಅಪ್ಲೋಡ್ ಕೊಟ್ಟಿದ್ವಿ. ವಿಎಗಳಿಗೆ ಮತ್ತು ಆರ್ಎಲ್ಗೆ ಟಾಸ್ಕ್ ಕೊಟ್ಟಿದ್ವಿ. ಆದಷ್ಟು ಬೇಗ ಈ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಬೇಕಂತ. ನಾಳೆ ನಾವು ಕೂತ್ಕೊಂಡು ಏನ್ ಮಾಡ್ತೀವಿ, ಎಷ್ಟು ಅಪ್ಲಿಕೇಶನ್ ಯಾವ ಡಿಪಾರ್ಟ್ಮೆಂಟ್ ಬಂದಿದೆ ಆ ಡಿಪಾರ್ಟ್ಮೆಂಟ್ ಕಳ್ಸಿಕೊಡ್ತೀವಿ. ಡಿಪಾರ್ಟ್ಮೆಂಟ್ ಕೊಟ್ಟು ನಾವು ಎಷ್ಟು ದಿವಸ ಒಳಗಡೆ ಕಂಪ್ಲೀಟ್ ಆಗ್ಬೋದು ಅನ್ನೋದನ್ನ ನಾವು ಟಾಸ್ಕ್ ತಗೊಂಡು ಕೇವಲ ತಿಂಗಳ ಒಳಗಡೆ ಎಲ್ಲಾ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ. ತುಂಬಾ ಖುಷಿ ಆಗ್ತದೆ. ನಿನ್ನೆಯಿಂದ ಕೂಡ ಎಲ್ಲ ಮಾಧ್ಯಮಿಕರು ಕೂಡ ನನ್ನ ಜೊತೆ ಸಂಪರ್ಕ ಸೇತುವೆ ಮಾಡಿದಿರಿ. ನಿಮಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಎಲ್ಲ ಅಧಿಕಾರಿಗಳು ಕೂಡ ಒಂದು ಈ ಕಾರ್ಯಕ್ರಮ ಭಾಗವಹಿಸಿದಕ್ಕೆ ನಿಮಗೆ ವಿಶೇಷವಾಗಿ ನನ್ನ ಕಡೆಯಿಂದ ನಿಮಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಈ ಕಾರ್ಯಕ್ರಮನ ನೆಕ್ಸ್ಟ್ ಮಂತ್ ಮೊದಲೇ ನಾನು ಅಲರ್ಟ್ ಮಾಡ್ತೀನಿ ಡೇಟು. ನೆಕ್ಸ್ಟ್ ಮಂತ್ 8 ಪಂಚಾಯತಿಗಳಿಗೆ ತುಂಬಾ ಅದ್ದೂರಿಯಾಗಿ ಇದು ನಮಗೆ ಏನಾಗುತ್ತೆ ಸ್ಟಾರ್ಟಿಂಗ್ ಇತ್ತು, ನಮಗೆ ಗೊತ್ತಾಗಿಲ್ಲ ಹೇಗ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ನೆಕ್ಸ್ಟ್ ಪಂಚಾಯತಿಗಳಲ್ಲಿ 8 ಪಂಚಾಯತಿಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ರಚಾರವನ್ನ ಮಾಡಿ ಪ್ರತಿ ಮನೆಗೂ ಪಾಂಪ್ಲೆಟ್ ಅನ್ನು ತಲುಪಿಸಿ ನಿಮ್ಮ ಸಮಸ್ಯೆ ಬಗೆಹರಿಸಿ ನಾವು ಬರ್ತಾ ಇದ್ವಿ. ನಮಗೆ ಬನ್ನಿ ಕಾರ್ಯಕ್ರಮಕ್ಕೆ ಅಂತ ಕರೆಯುವ ಮುಖಾಂತರವಾಗಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತೀವಿ ಅಂತ ಹೇಳ್ತಾ, ನಾನು ಕೂಡ ಬೇಸಿಗೆ ಕಾಲದಲ್ಲಿ ನಿಮ್ಮೂರಿಗೆ ಬಂದು ನಿಮ್ಮೂರಲ್ಲಿ ಮಜ್ಜಿಗೆ ಕುಡಿದು ನಿಮ್ಮೂರಲ್ಲಿ ಊಟ ಮಾಡಿ ನಿಮ್ಮನ್ನ ಭೇಟಿ ಮಾಡಿದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಸಾಕಷ್ಟು ವಿಚಾರಕ್ಕೆ ಬಂದಾಗ ಬಡಬಗ್ಗರಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಮಕ್ಕಳಿಗೆ ಫೀಸ್ ಕಟ್ಟೋ ವಿಚಾರದಲ್ಲಿರ್ಬೋದು, ಇದ್ರಲ್ಲಿ ನಾವೇನು ಹಿಂದೆ ಹೋಗತಕ್ಕ ಪ್ರಶ್ನೆ ಇಲ್ಲ. ನಾವು 10,000 ಕೊಟ್ಟು ಪ್ರಚಾರ ಮಾಡ್ತಕ್ಕಂಥ ಪರಿಸ್ಥಿತಿಗಳು ನನಗೆ ಅವಶ್ಯಕತೆ ಇಲ್ಲ. ನನಗೆ ಖುಷಿಯಿಂದ ಕೆಲವರಿಗೆ ನಾನು ಹಣ ಸಹಾಯ ಮಾಡಿದ್ದೀನಿ, ಕೆಲವು ಓದೋ ಮಕ್ಕಳಿಗೆ ಫೀಸ್ ಕಟ್ಟಿದ್ದೀನಿ, ಕೆಲವು ಮಕ್ಕಳಿಗೆ ಲ್ಯಾಪ್ಟಾಪ್ ತಗೊಟ್ಟಿದ್ದೀನಿ, ಕೆಲವು ಮಕ್ಕಳಿಗೆ ಹಾಸ್ಪಿಟಲ್ ಫೀಸ್ ಕಟ್ಟಿದ್ದೀನಿ. ನನಗೆ ಖುಷಿ ತರ್ತಕ್ಕಂಥ ವಿಷಯ. ಸೊ ಅದರಿಂದ ಮುಂಬರುವ ದಿನಗಳಲ್ಲಿ ನನ್ನ ನಡೆಗೆ ನಿಮ್ಮೂರ ಕಡೆಗೆ ಬರ್ತಾ ಇದ್ದೀನಿ. ನಿಮ್ಮ ಒಂದು ಏನು ನನಗೆ ಶಾಸಕನಾಗ್ಲಿಕ್ಕೆ ನನಗೆ ಅರ್ಹತೆ ಆಗ್ಲಿಕ್ಕೆ ನೀವು ಭಿಕ್ಷೆನ ಕೊಟ್ಟಿದ್ರಿ, ತಕ್ಕಂಗೆ ನಾನು ನಿಮ್ಮ ಕೆಲಸ ಮಾಡ್ಲಿಕ್ಕೆ ಅದನ್ನ ಸದಾ ಸಿದ್ಧನಾಗಿದೆ ಅಂತ ಹೇಳ್ತಾ ನನ್ನ ತಾಲೂಕು ಆಡಳಿತ ವರ್ಗದವರಿಗೂ ಹಾಗೂ ದೂಲಪಲ್ಲಿ ಪಂಚಾಯತ್ ಎಲ್ಲ ನಾಯಕರಿಗೂ, ದೂಲು ಪಂಚಾಯತಿ ನಾಗರಿಕರಿಗೂ ಹಾಗೂ ನಮ್ಮ ತಾಯ್ದೂರು ಪಂಚಾಯತ್ ಎಲ್ಲ ನಾಗರಿಕರು ಕೂಡ ವಿಶೇಷವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೂ ವಿಶೇಷವಾಗಿ ಮತ್ತೆ ಹೇಳ್ತಿದ್ದೀನಿ ಮಾಧ್ಯಮಿಕರಿಗೆ, ನಿಮಗೂ ಕೂಡ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮನ ನೀವೇನ್ ತೋರಿಸ್ತಾ ಇದ್ರಿ ನಿಮಗೂ ಕೂಡ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ಮುಂದಿರುವ ನೆಕ್ಸ್ಟ್ ಮಂತ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀನಿ. ಆ ಡೇಟ್ ಸಮೇತವಾಗಿ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. 117 ಅಪ್ಲಿಕೇಶನ್ಸ್, ಚಿಕ್ಕ ಪಂಚಾಯತಿ, ಚೊಕ್ಕ ಪಂಚಾಯತಿ, ಸೂಪರ್ ಪಂಚಾಯತಿ 117 ಅಪ್ಲಿಕೇಶನ್ ಬಂದವೆ. ಅದರಲ್ಲಿ 21 ಅಪ್ಲಿಕೇಶನ್ ಸ್ಪಾಟ್ ಕ್ಲಿಯರ್ ಆಗಿದೆ. ಮಿಕ್ಕಿದ 87 ಅಪ್ಲಿಕೇಶನ್ ನಾವು ತೀರ್ಮಾನ ಮಾಡಿ ಕ್ಲಿಯರ್ ಮಾಡ್ಲಿಕ್ಕೆ ನಾವು ಬರ್ತೀವಿ. ಅದ್ರಲ್ಲಿ ಹೈಯೆಸ್ಟ್ ಬಂದ್ಬಿಟ್ಟು ಪೋಡಿ. ಆಕ್ಚುಲಿ ಪೋಡಿ ಬಗ್ಗೆ ಒಂದು ಮಾತಾಡಿದ್ರೆ ಆಲ್ರೆಡಿ ನಮ್ಮಲ್ಲಿ 1 to 5 ಕ್ಲಿಯರ್ ಆಗಿ ಇದು ದುರಸ್ತಿ ಹೋಗಿದೆ, ಸರ್ವೆ ಸ್ಕೆಚ್ ಹೋಗಿದೆ. ಸರ್ವೆ ಇಲ್ಲದ ಕಾರಣಕ್ಕೋಸ್ಕರವಾಗಿ ನಾವು ಹೊಂದಾಡ್ತಾ ಇದ್ವಿ. ಆದಷ್ಟು ಬೇಗ ಎಲ್ಲ ನಾಗರಿಕರಲ್ಲಿ ಕೂಡ ಮನವಿ ಮಾಡ್ತೀನಿ, ನೀವ್ಯಾರು ಪೋಡಿದು ಏನು ಪಿನ್ ನಂಬರ್ ತೆಗಿಬೇಕಂತ ಬರ್ಬೇಕಂತ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಲಿ ಪಿನ್ ನಂಬರ್ ಅಪ್ಲೋಡ್ ಆಗಿದೆ. ಆದಷ್ಟು ಬೇಗ ಸರ್ವೇರ್ ಬಂದ ತಕ್ಷಣ ಅದು ಫೈಲ್ ಕ್ಲಿಯರ್ ಆಗಿ ಅದು ಇದಾಗ್ತದೆ, ಅದು ಫೈಲ್ ಕ್ಲಿಯರ್ ಆಗುತ್ತೆ. ಇದು ನಿಮಗೆ ಒಳ್ಳೆ ಸುದ್ದಿ. ಇದು
ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಮ್ದು ಏನು ಪಿ ನಂಬರ್ ತೆಗಿತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. 1 to 5 ಅಪ್ಲೋಡ್ ಮಾಡಿದೀವಿ. ಸರ್ವೆ ಸ್ಕೆಚ್ ಇಂದ ಸ್ವಲ್ಪ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಮುಂಬರುವ ದಿನದಲ್ಲಿ ಆದಷ್ಟು ಬೇಗ ಇದು ನಿಮಗೆ ಕ್ಲಿಯರ್ ಆಗುತ್ತೆ. ಕೇವಲ 3 ರಾಜಕಾಲ ಒತ್ತುವರಿ ಬಂದಿದೆ. ಅದು ಮಶಾಣಕ್ಕೆ ಹೋಗ್ಬೇಕಾದ್ರೆ ರಾಜಕಾಲ ಒತ್ತು ನಾಳೆಗೆ ನಾನು RI ಮತ್ತು VN ಸ್ಪಾಟ್ ಕಳಿಸಿ ಅದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. JCB ಸಮೇತವಾಗಿ PD ಹೋಗ್ತಾ ಇದ್ದಾರೆ, ಅದನ್ನ ಕ್ಲಿಯರ್ ಮಾಡಿಸ್ತೀನಿ. ನೀವು ಯಾವ ನಂಬಿಕೆಯಿಂದ ನೀವು ಅಪ್ಲಿಕೇಶನ್ ಅರ್ಜಿ ಕೊಟ್ಟಿದ್ರೆ ಆ ನಂಬಿಕೆನ ಉಳಿಸ್ಕೊತೀವಿ. ಥ್ಯಾಂಕ್ ಯು.